ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವರ್ಷದ ಕೊನೆಯ ಪಾಠಕ್ಕೆ ನಾವೀಗ ಬಂದು ತಲುಪಿದ್ದೇವೆ. ಇವತ್ತು ಮಾಡುವಂತಹ ಕಾವ್ಯಭಾಗ ಗುರುವಚನಮ ಅಲಂಘನೀಯಂ. ನೀವು ತಿಳ್ಕೊಳ್ಬೇಕು, ಈ ಪದವನ್ನು ವಿಂಗಡಿಸಿ ಹೋಗುವಂತಹ ರೀತಿಯನ್ನು ಸರಿಯಾಗಿ ಗಮನಿಸಿಕೊಳ್ಳಬೇಕು. ಗುರುವಚನಂ ಅಲಂಘನೀಯ ಅಂದರೆ ಮೀರತಕ್ಕದ್ದಲ್ಲ. ಅಲಂಘನೀಯ ಅಂತ ಹೇಳಿದ್ರೆ ಮೀರತಕ್ಕದ್ದಲ್ಲ. ಗುರುವಚನವನ್ನು ಅಥವಾ ಗುರುವಚನವು ಮೀರತಕ್ಕದ್ದಲ್ಲ. ಯಾರು ಕೂಡ ಗುರುವಚನವನ್ನು ಮೀರಬಾರದು ಎನ್ನುವುದರ ಅರ್ಥ. ಇದುವರೆಗೆ ನಿಮಗೆ ಮಾಡಿದಂಥ ಇತರ ಕಾವ್ಯಗಳು ಹಾಗೂ ಗದ್ಯಗಳಿಗಿಂತ ಸ್ವಲ್ಪ ಭಿನ್ನ ಶೈಲಿಯಲ್ಲಿರುವಂಥ ಒಂದು ಕಾವ್ಯ ಇದು. ಹಳೆಗನ್ನಡದ ಕಾವ್ಯ ಪ್ರಕಾರದ ಸಾಲಿಗೆ ಸೇರಿದೆ. ಹಾಗಿದ್ರೆ ಹಳೆಗನ್ನಡ ಎಂದರೇನು? ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನಾನು ನಿಮಗೆ ನೀಡ್ತೇನೆ. ನೋಡಿ, ನಮ್ಮ ಕನ್ನಡ ಎನ್ನುವಂಥ ಈ ಭಾಷೆ ಬಹಳ ಪ್ರಾಚೀನವಾದಂತಹ ಒಂದು ಭಾಷೆ. ಸುಮಾರು 1750 ವರ್ಷಗಳ ಇತಿಹಾಸವಿರುವಂತಹ ಒಂದು ಭಾಷೆ. ನಮ್ಮ ಜಗತ್ತಿನಲ್ಲಿ ಬೇರೆ ಬೇರೆ ಭಾಷಾ ವರ್ಗಗಳು ಅಂತೇಳಿ, ಅದರಲ್ಲಿ ಒಂದು ವರ್ಗ ದ್ರಾವಿಡ ಭಾಷಾ ವರ್ಗ ಅಂತೇಳಿ. ಈ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದಂತಹ ಒಂದು ಭಾಷೆಯಾಗಿದೆ ಕನ್ನಡ ಭಾಷೆ. ಅಂದರೆ ಆರಂಭದಲ್ಲಿ ಒಂದು ಮೂಲ ದ್ರಾವಿಡ ಭಾಷೆ ಅಂತೇಳಿ ಇತ್ತು. ಆ ಮೂಲ ದ್ರಾವಿಡ ಭಾಷೆಯಿಂದ ಈ ಕನ್ನಡ ಭಾಷೆ ಹುಟ್ಟಿಕೊಂಡಿತ್ತು. ಕನ್ನಡದಂತೆ ಇನ್ನಿತರ ಅನೇಕ ಭಾಷೆಗಳು ಕೂಡ ಈ ಮೂಲ ದ್ರಾವಿಡ ಭಾಷೆಯಿಂದ ಹುಟ್ಟಿಕೊಂಡಿದೆ. ಉದಾಹರಣೆಗಾಗಿ ನಮ್ಮ ನೆರೆಯ ತಮಿಳು ಭಾಷೆ ಇರಬಹುದು, ಮಲಯಾಳ ಭಾಷೆ ಇರಬಹುದು, ತೆಲುಗು ಇರಬಹುದು, ತುಳು ಇರಬಹುದು. ಇವೆಲ್ಲವೂ ಕೂಡ ಮೂಲ ದ್ರಾವಿಡ ಭಾಷೆಯಿಂದಲೇ ಟಿಸಿಲೋಡೆ ಅಥವಾ ಹುಟ್ಟಿಕೊಂಡಂತಹ ಭಾಷೆಗಳು ಅಂತೇಳಿ ಹೇಳ್ತಾರೆ. ಹಾಗಿದ್ರೆ ಇಂತಹ ಒಂದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದಂತಹ ಒಂದು ಭಾಷೆ ಕನ್ನಡ. ಬಹಳ ಪ್ರಾಚೀನ ಇತಿಹಾಸ ಉಂಟು. ಇದರ ಒಂದು ಚರಿತ್ರೆ ಅಥವಾ ಇತಿಹಾಸದ ಒಂದು ಕಾಲಘಟ್ಟಗಳನ್ನು ನಾವು ನೋಡ್ತಾ ಹೋದರೆ ಸುಮಾರು ಕ್ರಿಸ್ತಶಕ 250 ನಂತರ ಅಂತ ಹೇಳಬಹುದು ಕನ್ನಡ ಭಾಷೆ ಹುಟ್ಟಿಕೊಂಡು. ನಾವು ಹೇಳ್ತಾರೆ ಅಥವಾ ತಜ್ಞರು ಹೇಳ್ತಾರೆ ಏನು ಅಂತ ಹೇಳಿದರೆ, ಆರಂಭ ಕಾಲದಲ್ಲಿ ಇದ್ದಂತಹ ಕನ್ನಡಕ್ಕೆ ಪೂರ್ವದ ಹಳೆಗನ್ನಡ, ಬಹಳ ಆರಂಭ ಕಾಲದಲ್ಲಿದ್ದಂತಹ ಹಳೆಗನ್ನಡ ಅದು ಪೂರ್ವದ ಹಳೆಗನ್ನಡ ಅಂತ ಹೇಳ್ತಾರೆ. ಆ ನಂತರ ಬಂದಂತಹ ಕನ್ನಡವೇ ಹಳೆಗನ್ನಡ. ಅದರ ನಂತರ ಬಂದಂತಹ ಕನ್ನಡ ನಡುಗನ್ನಡ. ಆ ಬಳಿಕ ಈಗಿನ ಕಾಲಘಟ್ಟದಲ್ಲಿರುವಂಥದ್ದೇ ಹೊಸಗನ್ನಡ. ಹಾಗಿದ್ರೆ ಈ ಕನ್ನಡ ಭಾಷೆ ಅಂತ ಹೇಳುವಂಥದ್ದು ಇದು ಜಗತ್ತಿನ ನಮ್ಮ ಭಾಷೆಗಳಲ್ಲಿ ಭಾರತದಲ್ಲಿ ಹೇಳೋದಾದರೆ ಎರಡನೇ ಅತಿ ಹಳೆಯ ಭಾಷೆ ಅಂತೇಳಿ ಇದಕ್ಕೆ ಹೆಸರಿದೆ ಕನ್ನಡಕ್ಕೆ. ಎರಡನೇ ಅತಿ ಹಳೆಯ ಭಾಷೆ. ಹಾಗಿದ್ರೆ ಈ ಕನ್ನಡ ಭಾಷೆಯಲ್ಲಿ ಸಾಹಿತ್ಯಗಳು ಹೇಗೆ ಹುಟ್ಟಿಕೊಂಡದ್ದು, ಯಾವಾಗ ಹುಟ್ಟಿಕೊಂಡದ್ದು ಅಂತ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಉಳಿತದೆ. ನಾವೀಗ ಇದರ ಕಾಲಘಟ್ಟವನ್ನು ನೋಡ್ತಾ ಹೋದರೆ ಪೂರ್ವದ ಹಳೆಗನ್ನಡ ಅಂತ ನಾನು ಹೇಳಿದೆ. ಈ ಪೂರ್ವದ ಹಳೆಗನ್ನಡ ಅಂತ ಹೇಳಿದರೆ ಇದು ಪ್ರಾರಂಭವಾಗುವುದು ಈಗಿನ ಪ್ರಕಾರ, ಇದುವರೆಗೆ ನಡೆದಂಥ ಸಂಶೋಧನೆಗಳ ಪ್ರಕಾರ, 'ಹಲ್ಮಿಡಿ ಶಾಸನ' ಅಂತ ಹೇಳುವಂಥ ಒಂದು ಶಾಸನದಿಂದ. 'ಹಲ್ಮಿಡಿ ಶಾಸನ' ಅಂತ ಹೇಳಿದರೆ 2ನೇ ಶತಮಾನದ 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 2ನೇ ಶ
ಹಲ್ಮಿಡಿ ಶಾಸನ ಅಂತ ಹೇಳಿದ್ರೆ ಇದರ ಕಾಲಘಟ್ಟ ಸುಮಾರು ಕ್ರಿಸ್ತಶಕ 450. ಕ್ರಿಸ್ತಶಕ 450. ಸಾಮಾನ್ಯವಾಗಿ ಈ ಹಳೆಯ ಇಸವಿಗಳನ್ನು ಹೇಳುವಾಗ ನಾವು ಸುಮಾರು ಅಂತ ಸೇರಿಸಿಕೊಳ್ಳಬೇಕು. ಯಾಕಂತ ಹೇಳಿದರೆ ನಿರ್ದಿಷ್ಟವಾದಂಥ ನಿಖರವಾದಂಥ ಒಂದು ಇಸವಿಯನ್ನು ತಾರೀಖನ್ನು ಹೇಳೋದಕ್ಕೆ ಬರುವುದಿಲ್ಲ. ಆಗ ನಾವು ಸುಮಾರು ಅಂತ ಹೇಳಿ ಸುಮಾರು 450 ಹಲ್ಮಿಡಿ ಶಾಸನದ ಕಾಲಘಟ್ಟ ಅಂತ ಹೇಳ್ತೇವೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ಈ ಪೂರ್ವದ ಹಳೆಗನ್ನಡಗಳಲ್ಲಿ ಹೆಚ್ಚಿನವುಗಳೆಲ್ಲವೂ ಕೂಡ ಈ ಶಾಸನದ ರೂಪದಲ್ಲೇ ಬರೆಯಲ್ಪಟ್ಟಿದ್ದದ್ದು ಅಂತ ಹೇಳಿದ್ರೆ ನಮಗೆ ಸ್ಪಷ್ಟ ಆಗ್ತದೆ. ಯಾವಾಗ ಲಿಪಿ ಪ್ರಾರಂಭವಾಯಿತು, ಲಿಪಿ ಪ್ರಾರಂಭವಾದ ಬಳಿಕ ಶಾಸನಗಳಲ್ಲಿ ಬರೆಯುತ್ತಿದ್ದರು. ಶಾಸನಗಳು ಅಂತ ಹೇಳಿದರೆ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂಥ ಅಕ್ಷರಗಳು, ಇವೆ ಶಾಸನಗಳು. ಎಲ್ಲಿ ಸಿಗ್ತದೆ ಶಾಸನಗಳು, ಹೇಗೆ ಸಿಗ್ತದೆ? ಸಂಶೋಧಕರು ಉತ್ಖನನ ಮಾಡುತ್ತಾ ಹೋದಾಗ ಅಥವಾ ಭೂಮಿಯನ್ನು ಅಗೆಯುತ್ತಾ ಹೋದಾಗ ಅಗೆಯುವಂಥ ಕಾಲಘಟ್ಟಗಳಲ್ಲಿ ಇಂಥ ಶಾಸನಗಳು ದೊರೆಯಲ್ಪಡುತ್ತವೆ. ಅದರಲ್ಲಿ ಬರೆದಂಥ ಇಸವಿಗಳು, ಅದರಲ್ಲಿ ಬರೆದಂಥ ಲಿಪಿಗಳು, ಅದರಲ್ಲಿ ಬರೆದಂಥ ರಾಜ ಮಹಾರಾಜರುಗಳ ಬಿರುದುಗಳು ಏನಾದಿದ್ದರೆ ಇದು ಇಂಥವರೇ ಮಾಡಿದಂಥ ಶಾಸನ ಎಂಬುದಾಗಿ ನಮಗೆ ನಿಖರವಾಗಿ ಹೇಳುವುದಕ್ಕೆ ಬರ್ತದೆ. ಹಾಗೆ ಈಗಿನ ಪ್ರಕಾರ ಕನ್ನಡ ಮೊತ್ತ ಮೊದಲ ಶಾಸನ ಅಂತ ಹೇಳುವಂಥದ್ದು ಹಲ್ಮಿಡಿ ಶಾಸನವನ್ನು. ಆ ಬಳಿಕ ಅನೇಕ ಕಡೆಗಳಲ್ಲಿ ಉತ್ಖನನ ನಡೆಸಿದಾಗ ತುಂಬ ಶಾಸನಗಳು ದೊರೆತಿದೆ. ಶ್ರವಣ ಬೆಳಗೊಳವ, ಹಂಪಿಯೋ ಮೊದಲಾದ ಕಡೆಗಳಲ್ಲಿ ಉತ್ಖನನ ನಡೆಯಿತು, ಅಲ್ಲಿ ಶಾಸನಗಳು ಸಿಕ್ಕಿದೆ. ಸುಮಾರು 7ನೇ ಶತಮಾನದಲ್ಲಿ ಬಾದಾಮಿ ಶಾಸನ ಅಂತ ಹೇಳುವಂಥ ಇನ್ನೊಂದು ಶಾಸನ, ಇದು 2ನೇ ಶಾಸನ ಅಂತ ಕಾಣುತ್ತದೆ. ಕಪ್ಪೆ ಅರೆಭಟ್ಟನ ಶಾಸನ ಅಂತ ಹೇಳಿ ಇದಕ್ಕೆ ಹೆಸರಿದೆ. ಬಾದಾಮಿ ಶಾಸನ ಅಂತ ಹೇಳಿ ಹೇಳ್ತಾರೆ. ಹೀಗೆ ಸಾಮಾನ್ಯವಾಗಿ ಹಲ್ಮಿಡಿ ಶಾಸನದಿಂದ ತೊಡಗಿ ಕ್ರಿಸ್ತಶಕ ಸುಮಾರು 450ರಿಂದ ತೊಡಗಿ 10ನೇ ಶತಮಾನದವರೆಗೆ, ಅಂದರೆ 1000 ಇಸವಿಯವರೆಗಿನ ಒಂದು ಕಾಲಘಟ್ಟವೇ ಪೂರ್ವದ ಹಳೆಗನ್ನಡ ಅಂಥೇಳಿ ತಜ್ಞರು, ಸಂಶೋಧಕರು, ಪ್ರಾಜ್ಞರು ಇದನ್ನು ಹೇಳಿ. ಹಾಗಿದ್ರೆ 10ನೇ ಶತಮಾನದವರೆಗೆ ಶಾಸನ ಸಾಹಿತ್ಯಗಳಿವೆ. ಹಾಗಿದ್ರೆ ಸಾಹಿತ್ಯ ಕೃತಿಗಳು ಬರಲಿಲ್ಲ ಅಂತ ಹೇಳಿ ಹೇಳಿದರೆ ಸಾಹಿತ್ಯ ಕೃತಿಗಳು ಕೆಲವು ಬಂದಿದೆ. ಉದಾಹರಣೆಗಾಗಿ ಈಗ 9ನೇ ಶತಮಾನದ, ಅಂದರೆ ಸುಮಾರು 900 ವರ್ಷಗಳ ಬಳಿಕ ಅಮೋಘ ವರ್ಷ ನೃಪತುಂಗದೇವ ಅಂತ ಹೇಳುವವನು ಬರೆದಂತಹ ಒಂದು ಕವಿರಾಜ ಮಾರ್ಗ ಅಂತ ಹೇಳುವಂಥದ್ದು ಇದೊಂದು ಸಾಹಿತ್ಯ ಕೃತಿ. ಹಾಗಿದ್ರೆ ಇದು ಕಾವ್ಯ ಅಲ್ಲ, ಇದು ಗದ್ಯದ ರೂಪದಲ್ಲಿರುವಂತಹ ಒಂದು ಕೃತಿ. ಇದು ಕನ್ನಡ ನಾಡು ನುಡಿಯ ಕುರಿತಾಗಿ ಬರೆಯಲ್ಪಟ್ಟಂತಹ ಒಂದು ಗ್ರಂಥ. ಹಾಗಿದ್ದು ಸಾಹಿತ್ಯ ರೂಪದಲ್ಲೇ ನಮಗೆ ಸಿಗುವಂಥದ್ದು ಯಾವಾಗಿಂದ ಅಂತ ಹೇಳಿದರೆ ಕ್ರಿಸ್ತಶಕ 10ನೇ ಶತಮಾನದ ಬಳಿಕ ಪರಿಪೂರ್ಣವಾದಂಥ ಒಂದು ಸಾಹಿತ್ಯ ಕನ್ನಡದಲ್ಲಿ ಸಾಹಿತ್ಯ ಪ್ರಕಾರಗಳನ್ನು ಹುಟ್ಟಿಕೊಂಡದ್ದು 10ನೇ ಶತಮಾನದ ಬಳಿಕ. ಹಾಗಾಗಿ ಕ್ರಿಸ್ತಶಕ 10ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಒಂದು ಕಾಲಘಟ್ಟವೇ ಹಳೆಗನ್ನಡ ಅಂತೇಳಿ ಹೇಳಿದೆ. ಕ್ರಿಸ್ತಶಕ 10ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಕಾಲಘಟ್ಟ ಹಳೆಗನ್ನಡ. ಈ ಹಳೆಗನ್ನಡದಲ್ಲಿ ನೋಡಿ ದೊಡ್ಡ ದೊಡ್ಡ ಅಥವಾ ಶ್ರೇಷ್ಠ ಕವಿಗಳನ್ನು ಹುಟ್ಟಿಕೊಂಡಂಥ ಕಾಲ ಇದೆ. ನಾವು ಹೇಳುವಂಥ ಪಂಪ ಕನ್ನಡದ ಆದಿಕವಿ ಅಂತ ಅವನಿಗೆ ಬಿರುದಿದೆ. ಪಂಪನೇ ಕನ್ನಡದ ಮೊತ್ತ ಮೊದಲ ಕವಿ. ಆ ಬಳಿಕ ಪೊನ್ನ, ಆ ಬಳಿಕ ರನ್ನ, ಆ ಬಳಿಕ ನಾಗಚಂದ್ರ, ಹೀಗೆ ಶ್ರೇಷ್ಠ ಕವಿಗಳಲ್ಲಿ ಹುಟ್ಟಿಕೊಂಡಂಥ ಮತ್ತು ಶ್ರೇಷ್ಠ ಕೃತಿಗಳು ಆ ಕಾಲದಲ್ಲಿ ರಚಿಸಲ್ಪಟ್ಟಿವೆ. ಇವರೆಲ್ಲರೂ ಜೈನ ಕವಿಗಳು. ಯಥಾರ್ಥಕ್ಕೆ ಒಂದೊಂದು ಜೈನ ತೀರ್ಥಂಕರರ ಕೃತಿಗಳನ್ನು, ಒಂದೊಂದು ಪೌರಾಣಿಕ ಕೃತಿಗಳನ್ನು ಈ ಕವಿಗಳೆಲ್ಲರೂ ರಚಿಸಿಕೊಂಡಿದ್ದಾರೆ. ಮತ್ತೆ ಈ ಕಾಲಘಟ್ಟದಲ್ಲಿ ಬಂದಂಥ ಕೃತಿಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ಇದೆಲ್ಲವೂ ಚಂಪು ಕೃತಿಗಳು. ಚಂಪು ಕೃತಿಗಳು ಅಂತ ಹೇಳಿದರೆ ಚಂಪು ಒಂದು ಸಾಹಿತ್ಯ ಪ್ರಕಾರ, ಹಳೆಗನ್ನಡದ ಒಂದು ಸಾಹಿತ್ಯ ಪ್ರಕಾರ ಚಂಪು ಅಂತ ಹೇಳುತ್ತೆ. ಗದ್ಯವು ಪದ್ಯವು ಸಮ್ಮಿಶ್ರವಾಗಿರುವಂಥ ಒಂದು ಕಾವ್ಯ ಪ್ರಕಾರವೇ ಚಂಪು ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಅಂತ ಚಂಪು ಸಾಹಿತ್ಯ ಪ್ರಕಾರ ಹುಟ್ಟಿಕೊಂಡದ್ದು ಪಂಪ, ಪೊನ್ನ, ರನ್ನ ಮೊದಲಾದಂಥ ಕವಿವರೇಣ್ಯರು ಹುಟ್ಟಿದಂಥ ಆ ಕಾಲಘಟ್ಟ ಕನ್ನಡ ಸಾಹಿತ್ಯದಲ್ಲಿ ಒಂದು ಶ್ರೀಮಂತಿಕೆಯನ್ನು ತಂದುಕೊಟ್ಟಂಥ ಒಂದು ಕಾಲ ಅಂತ ಹೇಳಿ ನಾವು ಹೇಳಬೇಕು. ಆ ಬಳಿಕ 13ನೇ ಶತಮಾನದಿಂದ 19ನೇ ಶತಮಾನದವರೆಗೆ ನಡುಗನ್ನಡ ಅಂತ ಹೇಳಿ ನಾವು ಕರೀತೀವಿ. ನಡುಗನ್ನಡದ ಈ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ನೂರಾರು ಸಾಹಿತಿಗಳು ಬೇರೆ ಬೇರೆ ಪ್ರಕಾರಗಳಲ್ಲಿ ಕಾವ್ಯ ರಚನೆಯನ್ನು ಮಾಡಿದರು. ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಚಾಮರಸ, ಲಕ್ಷ್ಮೀಶ ಇಂತಹ ಕವಿಗಳು
ಅದೇ ರೀತಿ ವಚನ ಸಾಹಿತ್ಯಗಳು ಪ್ರಾರಂಭವಾದಂಥ 12ನೇ ಶತಮಾನದ ಬಳಿಕದ್ದು. ವಚನ ಸಾಹಿತ್ಯಗಳು ಅಂತ ಹೇಳಿದರೆ ನೀವು ಹೇಳ್ತಿರೋದು ಬಸವಣ್ಣನವರ ವಚನಗಳು, ಅಕ್ಕಮಹಾದೇವಿಯ ವಚನಗಳು, ಆದ್ಯ ವಚನಗಾರ ಜೇಡರ ದಾಸಮಯ್ಯ ಅಂತ ಹೇಳ್ತಾರೆ. ಈ ವಚನಗಳ ವೈಶಿಷ್ಟ್ಯ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಅಥವಾ ಈ ಹಿಂದೆ ತಿಳಿದಿರಲಿಕ್ಕೂ ಸಾಕು. ವಚನ ಸಾಹಿತ್ಯ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಸರಳವಾದಂಥ ಶೈಲಿಯಲ್ಲಿ ರಚಿಸಲ್ಪಟ್ಟಂಥ, ಆ ಕಾಲದಲ್ಲಿ ರಚಿಸಲ್ಪಟ್ಟಂಥ ಸಾಹಿತ್ಯಗಳು. ಜೇಡರ ದಾಸಮಯ್ಯ ಅಂತ ಹೇಳುವುದು ಆದಿ ವಚನಗಾರ ಅಂತೇಳಿ ಹೇಳ್ತಾರೆ. ಹಾಗೆ ಅಂಬಿಗರ ಚೌಡಯ್ಯ, ಹೀಗೆಲ್ಲ ಅನೇಕ ವಚನಗಾರರಿಂದ ಕೂಡ ಕನ್ನಡ ಭಾಷೆ ಬೆಳೆಯಿತು. ಹಾಗೆ ದಾಸವರೇಣ್ಯ, ದಾಸ ಸಾಹಿತ್ಯ ಅಂತ ಹೇಳುವಂಥದ್ದು ಕೂಡ ಈ ನಡುಗನ್ನಡದ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡದ್ದು. ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರು, ವಿಜಯ ವಿಠಲದಾಸರು ಇಂತಹ ದಾಸವರೇಣ್ಯರು ದಾಸ ಸಾಹಿತ್ಯ ರಚನೆಗೆ ಕಾರಣರಾದರು. ಹಾಗೆ ಹರಿಹರ ರಗಳೆ ಎನ್ನುವಂಥ ಕಾವ್ಯ ಪ್ರಕಾರಕ್ಕೆ ಕಾರಣನಾದ, ರಾಘವಾಂಕ ಷಟ್ಪದಿಗೆ ಕಾರಣ ಪ್ರವರ್ತಕನಾದ, ಇನ್ನು ಕುಮಾರವ್ಯಾಸ ಮೊದಲಾದವರೆಲ್ಲ ಷಟ್ಪದಿಗಳಲ್ಲಿ, ಬೇರೆ ಬೇರೆ ಷಟ್ಪದಿಗಳಲ್ಲಿ ಕೂಡ ಕಾವ್ಯ ರಚನೆಗಳನ್ನು ಮಾಡಿದರು. ಹರಿಹರನ ರಗಳೆ, ರಾಘವಾಂಕ ಷಟ್ಪದಿ, ಕುಮಾರವ್ಯಾಸ ಅವನು ಇನ್ನೊಂದು ವಿಧದ ಷಟ್ಪದಿಯಲ್ಲಿ ಬರೆದ. ಹೀಗೆ ಷಟ್ಪದಿಗಳು, ರಗಳೆಗಳು, ವಚನಗಳು, ದಾಸ ಸಾಹಿತ್ಯ ಇತ್ಯಾದಿಗಳನ್ನೆಲ್ಲ ಕೂಡಿ ಬಹಳಷ್ಟು ಎತ್ತರಕ್ಕೆ, ಉನ್ನತ ಮಟ್ಟಕ್ಕೆ ಹೋಯಿತು ನಮ್ಮ ಕನ್ನಡದ ಸಾಹಿತ್ಯಗಳು. ಶ್ರೀಮಂತವಾಯಿತು, ಭಾಷೆಯೂ ಶ್ರೀಮಂತವಾಯಿತು, ಸಾಹಿತ್ಯವು ಶ್ರೀಮಂತವಾಗಿ ಬೆಳೆಯುತ್ತದೆ. 20ನೇ ಶತಮಾನದ ಕಾಲಘಟ್ಟವು ಹೊಸಗನ್ನಡ ಅಂತೇಳಿ ಗುರುತಿಸಲ್ಪಟ್ಟಿದೆ. ಇದರಲ್ಲಿ ಪ್ರಧಾನವಾಗಿ ನವೋದಯ ಅಂತೇಳಿ ಆರಂಭದಲ್ಲಿದ್ದದ್ದು, ಆ ಬಳಿಕ ಬಂದದ್ದು ನವ್ಯ, ಮತ್ತು ನವ್ಯೋತ್ತರ ಅಂತ ಬಂತು, ಮತ್ತು ಪ್ರಗತಿಶೀಲ, ಇದರಲ್ಲಿ ದಲಿತ ಬಂಡಾಯ ಇತ್ಯಾದಿ ವಿಭಾಗಗಳನ್ನು ಹೊಂದಿಕೊಂಡು ಏನಿರಲಿ, ಅಂತೂ ಒಂದು ಸಾಹಿತ್ಯ ಚರಿತ್ರೆಯನ್ನು ನಾವು ನೋಡಿದಾಗ ಇಷ್ಟು ವಿಶಾಲವಾದಂಥ, ದೀರ್ಘವಾದಂಥ ಒಂದು ಇತಿಹಾಸ ಕನ್ನಡ ಸಾಹಿತ್ಯಕ್ಕಿದೆ ಅಂತ ಹೇಳೋದನ್ನು ಕನ್ನಡದ ವಿದ್ಯಾರ್ಥಿಗಳಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ, ಅತಿ ಅಗತ್ಯ. ಇನ್ನು ನಾವು ಪಾಠಕ್ಕೆ ಬರುವ, ಈಗಾಗಲೇ ಹೇಳಿದ ಹಾಗೆ ಹಳೆಗನ್ನಡದ ಕಾವ್ಯ ಪ್ರಕಾರ ಇದು. ಹಳೆಗನ್ನಡದ ಕವಿಗಳಲ್ಲಿ ಶ್ರೇಷ್ಠ ಕವಿ ಎಂದು ಗುರುತಿಸಲ್ಪಟ್ಟಂಥ ರನ್ನ ಈ ಬರೆದಂತಹ ಕಾವ್ಯದಿಂದ, ರನ್ನನು ಬರೆದಂತಹ ಕಾವ್ಯದಿಂದ ಈ ಕಾವ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ನಾವು ರನ್ನನ ಪರಿಚಯವನ್ನು ಆರಂಭದಲ್ಲಿ ಮಾಡುವ, ಆ ಬಳಿಕ ಕಥಾ ಸಂದರ್ಭಕ್ಕೆ ಹೋಗುವ, ಮತ್ತೆ ಪದ್ಯದ ವಿವರಣೆಯನ್ನು ಕೊಡ್ತಾ ಮುಂದಕ್ಕೆ ಹೋಗುವ. ನಿಮ್ಮಲ್ಲೆಲ್ಲ ಪಠ್ಯಪುಸ್ತಕಗಳಿರ್ಬೋದು. ಪುಟ 146 ತೆಗೆದು ನೋಡಿ, ಇಲ್ಲಿ ರನ್ನ ಅಂತೇಳಿ ಕೊನೆಗೆ ಅವನ ಕವಿ ಪರಿಚಯ ಇದೆ. ಕವಿ ರತ್ನತ್ರಯರಲ್ಲಿ ಒಬ್ಬನಾದ ರನ್ನನು ಜಮಖಂಡಿ ಬಳಿ ಇರುವ ಮುಧೋಳಲು ಎಂದರೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಎಂಬಲ್ಲಿ ಕ್ರಿಸ್ತಶಕ 949ರಲ್ಲಿ ಜನಿಸಿದ. ಈತನ ತಂದೆ ದಿನವಲ್ಲಭೇಂದ್ರ, ತಾಯಿ ಅಬ್ಬಲಪ್ಪೆ. ಗಂಗರಾಜನ ಮಂತ್ರಿಯಾಗಿದ್ದ ರನ್ನನು ಚಾವುಂಡರಾಯನ ಆಶ್ರಯವನ್ನು ಪಡೆದಿದ್ದು, ಅನಂತರ ಚಾಲುಕ್ಯ ರಾಜ ತೈಲಪ ಹಾಗೂ ಅವನ ಮಗ ಸತ್ಯಾಶ್ರಯ ಇರುವ ಬೆಡಂಗನ ಆಸ್ಥಾನದಲ್ಲಿ ಕವಿಯಾಗಿದ್ದ. ಆರಂಭದಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಇವನ ಪೋಷಕಳಾಗಿದ್ದಳು. ಇವನ ಗುರು ಅಜಿತ ಸೇನಾಚಾರ್ಯ. ರನ್ನನು ಬರೆದ ಕೃತಿಗಳಲ್ಲಿ ಉಪಲಬ್ಧವಾದ 2: ಅಜಿತ ತೀರ್ಥಂಕರ ಪುರಾಣ ತಿಲಕಂ ಮತ್ತು ಸಾಹಸ ಭೀಮ ವಿಜಯ. ರನ್ನ ಕಂದ ಎಂಬ ಒಂದು ಕೃತಿಯನ್ನು ಆತ ಬರೆದಿರುವನೆಂದು ತಿಳಿದು ಬಂದಿದೆ. ಸಾಹಸ ಭೀಮ ವಿಜಯವು ಒಂದು ಚಂಪೂ ಕಾವ್ಯ. 18 ದಿನಗಳ ಮಹಾಭಾರತದ ಯುದ್ಧದ ಕೊನೆಯ ಅರ್ಧ ದಿನದಂದು ನಡೆದ ಭೀಮ ದುರ್ಯೋಧನರ ಕಾಳಗ ಇದರ ಕಥಾವಸ್ತು. ಆದರೆ ಕವಿ ರನ್ನನು ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತದ ಕಥೆಯನ್ನು ನಿರೂಪಿಸಿದ್ದಾನೆ. ಈ ಕವಿ ಪರಿಚಯದಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳೇನು ಅಂತ ಹೇಳಿದರೆ, ಈ ರನ್ನನು ಚಾಲುಕ್ಯ ರಾಜ ತೈಲಪ ಮತ್ತು ಅವನ ಮಗ ಸತ್ಯಾಶ್ರಯ ಇರುವ ಬೆಡಂಗನ ಆಸ್ಥಾನ ಕವಿಯಾಗಿದ್ದದ್ದು ಒಂದು ಹಂತದಲ್ಲಿ. ಅದಕ್ಕಿಂತಲೂ ಮೊದಲು ಆತನು ದಾನಚಿಂತಾಮಣಿ ಅತ್ತಿಮಬ್ಬೆ ಅಂತ ಹೇಳಿದರೆ ಆಕೆ ಒಬ್ಬಳು ಸಾಧ್ವಿ,
ಧಾರ್ಮಿಕ ಚಿಂತನೆಗಳನ್ನು ಬೆಳೆಸಿಕೊಂಡವಳು, ಮತ್ತು ಉದಾತ್ತ ಜೀವನವನ್ನು ನಡೆಸಿದವಳು. ಅವಳ ಬಗ್ಗೆ ಕಥೆಯೂ ಇದೆ. ಮತ್ತು ಅನೇಕ ಬಸದಿ ದೇವಾಲಯಗಳನ್ನೆಲ್ಲ ನಿರ್ಮಾಣ ಮಾಡಿದವಳು. ಸಾಹಿತಿಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಆ ಕಾಲದಲ್ಲಿ ನೀಡಿದವಳು. ಒಂದು ವಿಚಾರದಲ್ಲಿ ಹೇಳುವ ಪ್ರಕಾರ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣವನ್ನು ಅತ್ತಿಮಬ್ಬೆಯೇ ರನ್ನನ ಮೂಲಕ ಬರೆಯಿಸಿದಳು ಅಂತ ಹೇಳುವಂಥದ್ದು ಕೂಡ ಒಂದು ನಿರೂಪಿತವಾಗಿದೆ. ಹಾಗೆ ಇಂಥ ಅತ್ತಿಮಬ್ಬೆಯ ಆಶಯದಲ್ಲಿ ಆರಂಭದಲ್ಲಿದ್ದು ಮತ್ತೆ ಚಾಲುಕ್ಯರ ಆಶಯಕ್ಕೆ ರನ್ನ ಬಂದ. ಇನ್ನು ಚಂಪು ಕಾವ್ಯ, ಇದೊಂದು ಚಂಪು ಕಾವ್ಯ. ಚಂಪು ಕಾವ್ಯ ಅಂದರೆ ಏನು ಅಂತ ಹೇಳಿ ನಾನು ಆರಂಭದಲ್ಲಿ ನಿಮಗೆ ಹೇಳಿದ್ದೇನೆ. ಗದ್ಯವು ಪದ್ಯವು ಸಮ್ಮಿಶ್ರವಾಗಿರುವಂಥ ಕಾವ್ಯ. ಮಹಾಭಾರತವನ್ನು ಆಧರಿಸಿ ಬರೆದಂತಹ ಕಾವ್ಯ ಇದಾಗಿದೆ. ಇದರ ಒಂದು ಸನ್ನಿವೇಶವನ್ನು, ಸಂದರ್ಭವನ್ನು ಆರಂಭದಲ್ಲಿ ನಾವು ನೋಡುತ್ತಾ ಮುಂದಕ್ಕೆ ಹೋಗುವ. ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದ ರನ್ನನು ತನ್ನ ಕೃತಿ ಸಾಹಸ ಭೀಮ ವಿಜಯದಲ್ಲಿ ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತದ ಕಥೆಯನ್ನು ನಿರೂಪಿಸಿದ್ದಾನೆ. ಚಂಪು ಸಾಹಿತ್ಯ ಪ್ರಕಾರದ ಸಮರ್ಥ ಪ್ರತಿನಿಧಿಯಾದ ರನ್ನ. ಚಂಪು ಯಾರು ಸಮರ್ಥ ಪ್ರತಿನಿಧಿ ಅಂತ ಹೇಳಿದರೆ ರನ್ನ ಅಂತ ಕವಿ. ಶಕ್ತಿಯುತವಾದ ಭಾಷೆ ಮತ್ತು ನಾಟಕೀಯತೆಯ ಮೂಲಕ ಒಳ್ಳೆಯ ಒಂದು ಭಾಷೆ, ಹಳೆಗನ್ನಡದ ಭಾಷೆ, ಆಮೇಲೆ ನಾಟಕೀಯತೆ ಈ ಕಾವ್ಯದಲ್ಲಿ ಪ್ರಧಾನವಾದ ಮೂಲಕ ಹೃದಯರಾದ ಸಾಹಿತ್ಯ ಪ್ರೇಮಿಗಳ ಹೃದಯದಲ್ಲಿ ನೆಲೆ ನಿಂತಿದ್ದಾರೆ. ದೀಪವು ಸದಾ ಉರಿಯುತ್ತಾ ಸುತ್ತಲೂ ಬೆಳಕನ್ನು ಹಾಯಿಸುವಂತೆ ಜೀವನದ ಜಂಜಾಟ, ಅಂತರಂಗದ ಅಡಲು, ನೋವಿನ ಸರಮಾಲೆಯನ್ನು ಬದಿಗೊತ್ತಿ ತಾಯಿ ತಂದೆಯರು ತಮ್ಮ ಮಕ್ಕಳ ಬಾಳಿಗೆ ಬೆಳಕಾಗುತ್ತಾರೆ. ಅವರ ತಪ್ಪುಗಳನ್ನು ಮನ್ನಿಸಿ ಅಭ್ಯುದಯವನ್ನು ಬಯಸುತ್ತಾರೆ. ಇಂಥ ಸನ್ನಿವೇಶವೊಂದರ ಚಿತ್ರಣ ಕಾವ್ಯ ಭಾಗದಲ್ಲಿದೆ. ಕವಿ ರನ್ನನ ಗದಾಯುಧದಿಂದ ಆಯ್ದ ಈ ಕಾವ್ಯ ಭಾಗದಲ್ಲಿ ವಯೋವೃದ್ಧ ತಂದೆ ತಾಯಿಯಾದ ಧೃತರಾಷ್ಟ್ರ ಗಾಂಧಾರಿಯರು ತಮ್ಮ ಮಗ ದುರ್ಯೋಧನನಿಗಾಗಿ ಹಂಬಲಿಸುವಂಥ, ಆತನ ಕ್ಷೇಮವನ್ನು ಬಯಸುವ ಚಿತ್ರಣ ಮನೋಜ್ಞವಾಗಿ ಮೂಡಿಬಂದಿದೆ. ಇಲ್ಲಿ ಆರಂಭದಲ್ಲಿ ಹೇಳಿದಂತೆ ಮಹಾಭಾರತದ ಕಥೆಯನ್ನು ಒಳಗೊಂಡಂತಹ ಒಂದು ಕಾವ್ಯ ಇದು. ಮಹಾಭಾರತ ಅಂತ ಹೇಳಿದಾಗ ನಿಮಗೆ ಈ ಹಿಂದೆ ತಿಳಿದಿರುವುದು, ನಿಮ್ಮ ತರಗತಿಯಲ್ಲಿ ಅಧ್ಯಾಪಕರುಗಳಲ್ಲಿ ಹೇಳಿರ್ಬೋದು ಬಹಳ ಹಿಂದಿನ ತರಗತಿಗಳಲ್ಲಿ. ಅಲ್ಲಿ ಎರಡು ಪಕ್ಷಗಳು ಪ್ರಧಾನವಾಗಿದ್ದದ್ದು, ಒಂದು ಕೌರವರ ಪಕ್ಷ, ಒಂದು ಪಾಂಡವರ ಪಕ್ಷ. ಮಹಾಭಾರತ ಅಂತ ಹೇಳಿದ ಕೂಡಲೇ ಅಲ್ಲಿ ಕೌರವರು ಪಾಂಡವರು. ಕೌರವರು ಪಾಂಡವರು ದಾಯವಾದಿಗಳೇ, ಅಣ್ಣ ತಮ್ಮಂದಿರ ಮಕ್ಕಳು. ನಮ್ಮ ಊರಲ್ಲೆಲ್ಲ ಅಣ್ಣ ತಮ್ಮಂದಿರ ಮಕ್ಕಳು ಹೇಗಿರ್ತಾರೆ ಹಾಗೆ ಇವರು ಕೂಡ ಅಣ್ಣ ತಮ್ಮಂದಿರ ಮಕ್ಕಳೇ. ಕೌರವ ಮಂದಿ ಅವನ 100 ಮಂದಿ ತಮ್ಮಂದಿರು, ಒಬ್ಬಳು ತಂಗಿ ಇದ್ದಾಳೆ ಅವನಿಗೆ. ಇವರೆಲ್ಲ ಧೃತರಾಷ್ಟ್ರನ ಮಕ್ಕಳು. ಧೃತರಾಷ್ಟ್ರ ಮಹಾಭಾರತದಲ್ಲಿ ಬರುವಂಥ ಒಂದು ಪ್ರಧಾನ ಪಾತ್ರ ಧೃತರಾಷ್ಟ್ರ, ಅವನ ಮಕ್ಕಳು. ಪಾಂಡವರ ಇವರು ಪಾಂಡುವಿನ ಇನ್ನೊಬ್ಬ ಇದ್ದ ವಿದುರ ಅಂತ ಹೇಳಿ, ಅವನಿಗೆ ಮಕ್ಕಳಿಲ್ಲ. ಧೃತರಾಷ್ಟ್ರ, ವಿದುರ, ಪಾಂಡು ಹೀಗೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೌರವನಿಗೂ ಪಾಂಡವನಿಗೂ ಕ್ಲೇಶ ಆರಂಭದಿಂದಲೇ ಇರುವಂಥದ್ದು. ಮಹಾಭಾರತ ಯುದ್ಧ ಯಾಕಾಗಿ ನಡೆಯಿತು, ಯಾರಿಗಾಗಿ ನಡೆಯಿತು ಅಂತ ಹೇಳಿದರೆ, ಯಾರೊಳಗೆ ನಡೆಯಿತು ಅಂತ ಹೇಳಿದರೆ ಕೌರವ ಪಾಂಡವರೊಳಗೆ ನಡೆಯಿತು. ಯಾವುದಕ್ಕೆ ನಡೆಯಿತು? ಭೂಮಿಗೋಸ್ಕರ ನಡೆಯಿತು ಅಂಥೇಳಿ ನಾವು ತಿಳಿಬಹುದು. ಯಾರಿಗೆ ಸೋಲಾಯಿತು, ಯಾರಿಗೆ ಗೆಲುವಾಯಿತು ಇದರಲ್ಲಿ? ಈ ಯುದ್ಧದಲ್ಲಿ 18 ದಿವಸಗಳ ಕಾಲ ನಡೆದಂಥ ಯುದ್ಧ. ಈ ಯುದ್ಧದಲ್ಲಿ ಸೋತದ್ದು ಅಥವಾ ಸೋಲನ್ನು ಅನುಭವಿಸಿದ್ದು ಕೌರವರ ಪಕ್ಷ, ಗೆಲುವನ್ನು ಸಾಧಿಸಿದ್ದು ಪಾಂಡವರ ಪಕ್ಷ. ಬಹಳ ಆಶ್ಚರ್ಯಕರವಾದ ಸಂಗತಿ, 5 ಮಂದಿ ಪಾಂಡವರ ಪಕ್ಷ ಗೆಲುವನ್ನು ಸಾಧಿಸಿದ್ದು, 100 ಮಂದಿ ಕೌರವರ ಪಕ್ಷ ಸೋತದ್ದು. ಕೌರವರಲ್ಲಿ ಯಾರು ನಾಯಕ ಅಂತ ಹೇಳಿದರೆ ದುರ್ಯೋಧನನೇ ನಾಯಕ. ಕೌರವರಲ್ಲಿ ಹಿರಿಯ, ಅವರಿಗೆಲ್ಲ ಶ್ರೇಷ್ಠ ಮತ್ತು ಹಿರಿಯ ಅಂತೇಳಿ ಅನಿಸಲ್ಪಟ್ಟದ್ದು ದುರ್ಯೋಧನ. ಆ ದುರ್ಯೋಧನನೇ ಕೌರವರಿಗೆ ನಾಯಕ. ಅಂತಹ ದುರ್ಯೋಧನ 18ನೇ ದಿವಸದ ಯುದ್ಧಕ್ಕೆ ತೊಡಗ್ತಾನೆ ಪಾಂಡವರೊಂದಿಗೆ. ಅಷ್ಟಕ್ಕೆ ಆಗುವಾಗಲೇ ಅವನ ಸಹಚರರು, ಅವನ ಸಂಬಂಧಿರು ಅನೇಕರು ಯುದ್ಧದಲ್ಲಿ ಮಡಿದು ಹೋಗಿದ್ದಾರೆ. ಎಲ್ಲರನ್ನು ಬಲಿಕೊಟ್ಟ ಬಳಿಕ ದುರ್ಯೋಧನ 18ನೇ ದಿವಸದ ಯುದ್ಧದಲ್ಲಿ ಕುರುಕ್ಷೇತ್ರಕ್ಕೆ ಬರ್ತಾನೆ. ರನ್ನ ಒಂದು ಸಿಂಹಾವಲೋಕನದ ಮೂಲಕ ಇದನ್ನು ಮಾಡಿದ್ದು. ಸಿಂಹಾವಲೋಕನ ಅಂತ ಹೇಳಿದರೆ ಸಿಂಹದ ನಡಿಗೆಯನ್ನು ಪೊಲೀಸ್ ಹೇಳುವಂಥದ್ದು. ಸಿಂಹ ಒಂದಷ್ಟು ಹೆಜ್ಜೆಗಳಷ್ಟು ಮುಂದೆ ಹೋದ ಬಳಿಕ, ಒಂದು 10-20 ಹೆಜ್ಜೆಗಳ ಮುಂದೆ ಹೋದ ಕ್ರಮಿಸಿದ ಬಳಿಕ ಒಮ್ಮೆ ತಿರುಗಿ ನೋಡ್ತಾರಂತೆ, ತಾನು ನಡೆದು ಬಂದಂಥ ಹಾಗೆ.
ಹಾಗೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ಅಂದರೆ ಆರಂಭದಲ್ಲಿ ವರ್ಣನೆಯನ್ನು ಮಾಡಿ, ಯುದ್ಧದ ವರ್ಣನೆಯನ್ನು ಮಾಡಿ ಬಳಿಕ ಕಥೆಗೆ ಬಂದಿದ್ದಾನೆ ಅದನ್ನು ಆ ರೀತಿಯಲ್ಲಿ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳ್ತಾರೆ, ಸಿನಿಮಾಗಳನ್ನೆಲ್ಲ ತೋರಿಸ್ತಾರೆ. ಒಂದು ಘಟನೆಯನ್ನು ತೋರಿಸಿ ಆ ಘಟನೆ ಮತ್ತೆ ಕಾರಣವನ್ನು ಆ ಬಳಿಕ ಹೇಳುತ್ತೆ. ಈ ರೀತಿಯ ಒಂದು ರೀತಿಯಲ್ಲಿ ಕಾವ್ಯವನ್ನು ಪ್ರತಿಪಾದಿಸ್ತಾ ಹೋಗಿದ್ದಾನೆ ಅಥವಾ ನಿರೂಪಿಸ್ತಾ ಹೋಗಿದ್ದಾನೆ ನಮ್ಮ ರಾಮ. ಹೀಗೆ ಕೌರವ ಎಲ್ಲರನ್ನು ಬಲಿಗೊಟ್ಟ ಬಳಿಕ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಬಂದವನು ಮೂರ್ಛೆ ಹೋಗ್ತಾನೆ. ಆ ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ಒಂದು ಸನ್ನಿವೇಶದ ಚಿತ್ರಣ, ಅಲ್ಲಿಗೆ ಅವನ ತಂದೆ ತಾಯಿಗಳು ಆಗಮಿಸುವಂಥದ್ದು, ಅವರೊಳಗೆ ನಡೆಯುವಂಥ ಸಂಭಾಷಣೆ, ಇದೆಲ್ಲವೂ ಬಹಳ ಮನೋಜ್ಞವಾಗಿ ಈ ಕಾವ್ಯದಲ್ಲಿ ಚಿತ್ರಿಸಲ್ಪಟ್ಟಿದೆ. ಇದರ ಕಥಾ ಸಂದರ್ಭ ಏನು ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಆರಂಭದಲ್ಲಿ ಕೊಟ್ಟಿದ್ದಾರೆ. ಮಹಾಭಾರತ ಸಂಗ್ರಾಮದಲ್ಲಿ ತಮ್ಮಂದಿರನ್ನು ಮಕ್ಕಳನ್ನು ಕಳೆದುಕೊಂಡ ದುರ್ಯೋಧನನು ರಣರಂಗದಲ್ಲಿ ಸಂಜಯನನ್ನು ಮಾತ್ರ ಹತ್ತಿರ ಸೇರಿಸಿಕೊಂಡು ಅಲೆಯುತ್ತಿರುವನು. ಸಂಜಯ ಅಂತ ಹೇಳಿದರೆ ಇಲ್ಲಿ ಬರುವಂಥ ಒಂದು ಪಾತ್ರ ಮಹಾಭಾರತದಲ್ಲಿ, ಇವನು ಧೃತರಾಷ್ಟ್ರನಿಗೆ ಅಂದರೆ ದುರ್ಯೋಧನನ ತಂದೆಗೆ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯುದ್ಧದ ಘಟನೆಗಳನ್ನು ಯಥಾವತ್ತಾಗಿ ಅವನು ಧೃತರಾಷ್ಟ್ರನಿಗೆ ನಿರೂಪಿಸ್ತಾ ಇದ್ದಾನೆ. ಎಲ್ಲ ಏನಾಯಿತು ಎಲ್ಲವನ್ನು ಒಂದು ರೀತಿ ರನ್ನಿಂಗ್ ಕಾಮೆಂಟ್ರಿ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ, ಆ ರೀತಿಯ ಕಮೆಂಟ್ರಿಯನ್ನು, ವೀಕ್ಷಕ ವಿವರಣೆಯನ್ನು ಅವ ಕೊಡ್ತಾ ಇದ್ದವನು ಧೃತರಾಷ್ಟ್ರನಿಗೆ ಸಂಜಯನು ಕೊಡ್ತಾ ಇದ್ದ. ಹೀಗೆ ಸಂಜಯನನ್ನು ಮಾತ್ರ ಹತ್ತಿರ ಸೇರಿಸಿಕೊಂಡು ಅಲೆಯುತ್ತಾ ಇದ್ದಾನೆ ನಮ್ಮ ದುರ್ಯೋಧನ. ಆ ಸಂದರ್ಭದಲ್ಲಿ ನನ್ನ ಮಕ್ಕಳಲ್ಲೇ ಎಂದು ತಾಯಿ ಹೇಳಿದರೆ ತಾನು ಏನೇನು ಉತ್ತರಿಸಲಿ ಎಂದು ಬರುವಂಥ ದುರ್ಯೋಧನ ಮೂರ್ಛೆ ಹೋಗುವುದು. ಹೌದು, ಸ್ವಾಭಾವಿಕ, ಅವನಿಗೆ ಬೇಸರ ಆಗ್ತದೆ. ಎಲ್ಲ ತಮ್ಮಂದಿರನ್ನು ನಾನು ಬಲಿಗೊಟ್ಟೆ, ತಂದೆ ತಾಯಿಗಳು ನನ್ನ ಮಕ್ಕಳು ಎಲ್ಲಿದ್ದಾರೆ ಉಳಿದವರು ಅಂತೇಳಿ ನನ್ನನ್ನು ಪ್ರಶ್ನಿಸಿದರೆ ನಾನೇನು ಉತ್ತರ ಹೇಳುವುದು ಎನ್ನುವಂಥ ಚಿಂತೆ ಅವನಿಗೆ ಆ ಸಂದರ್ಭದಲ್ಲಿ ಆಯಿತು. ಅವನು ಮೂರ್ಛೆ ಹೋದ. ಅದೇ ಸಮಯಕ್ಕೆ ಸರಿಯಾಗಿ ಅಷ್ಟರಲ್ಲಿ ಮಗನನ್ನು ಹುಡುಕಿಕೊಂಡು ರಣರಂಗಕ್ಕೆ ಧೃತರಾಷ್ಟ್ರ ಗಾಂಧಾರಿಯರು ಮಗ ಮೂರ್ಛೆ ಹೋದನ್ನು ಸಂಜಯನಿಂದ ತಿಳಿದು ದುಃಖಿಸಿದರು. ರಣರಂಗಕ್ಕೆ ಆಗಮಿಸಿದ ಧೃತರಾಷ್ಟ್ರ ಗಾಂಧಾರಿಯರು ಮಗ ಮೂರ್ಛೆ ಹೋದಂತಹ ಸನ್ನಿವೇಶವನ್ನು ಸಂಜಯನಿಂದ ತಿಳಿದುಕೊಂಡು ದುಃಖಿಸಿದ್ದಾರೆ. ತಮ್ಮ ಮಗ ದುರ್ಯೋಧನ ಮೂರ್ಛೆ ಹೋಗಿದ್ದಾನೆ ರಣರಂಗದಲ್ಲಿ, ಏನಾಯ್ತಪ್ಪ ಅವನಿಗೆ, ಯಾವ ಸ್ಥಿತಿ ಬಂದೋದಾಗಿತ್ತು ಅವನಿಗೆ ಎನ್ನುವಂತಹ ಚಿಂತೆ ಅವರದು. ಇಲ್ಲಿ ಧೃತರಾಷ್ಟ್ರ ಗಾಂಧಾರಿಯ ವಿಶೇಷತೆಗಳು ಅದರ ಬಗ್ಗೆ ನಾವು ಪಾಠ ಮಾಡ್ತಾ ಇರುವಾಗ ಮುಂದೆ ಅದನ್ನೆಲ್ಲ ಹೇಳ್ತಾ ಹೋಗುವ ನಾವು ಈ ಕಾವ್ಯವನ್ನು ಆರಂಭಿಸ್ತೀವಿ. ಕುರುಕುಲ ಚೂಡಾಮಣಿ ನಿಜ ಗುರುಗಳ ನಯನಾಂಬು ತಳಿವ ಜಲಮಾಗಿರೆ ತದ್ಗುರು ಜನ ದೀರ್ಘೋಶ್ವಾಸವೇ ಪರಿವೀಜನಮಾಗೆ ಮೂರ್ಛೆಯಿಂದ ಇಳ್ಚತ್ತಂ ಕುರುಕುಲ ಚೂಡಾಮಣಿ ಮೂರ್ಛೆಯಿಂದೆಳ್ಚತ್ತಂ ನಿಜ ಗುರುಗಳ ನಯನಾಂಬು ತಳಿವ ಜಲಮಾಗಿರೆ ತದ್ಗುರು ಜನ ದೀರ್ಘೋಚ್ಛ್ವಾಸಮೆ ಪರಿವೀಜನಮಾಗೆ ಕುರುಕುಲ ಚೂಡಾಮಣಿ ಮೂರ್ಛೆಯಿಂದೆಳ್ಚತ್ತಂ. ಇದು ಒಂದು ಕಂದಪದ್ಯದ ದಾರಿಗೆ ಸೇರುವಂಥ ಒಂದು ಪ್ರಕಾರ. ಆರಂಭದಲ್ಲಿ ಬಂದ ಕುರುಕುಲ ಚೂಡಾಮಣಿ. ಯಾರು ಕುರುಕುಲ ಚೂಡಾಮಣಿ? ದುರ್ಯೋಧನ ಕುರಿತಾಗಿ ಹೇಳುವಂಥದ್ದು. ಚೂಡಾಮಣಿ ಅಂತ ಹೇಳುವಂಥ ಒಂದು ವಿಶೇಷವಾದಂಥ ಒಂದು ಆಭರಣ. ಆ ಕುರುಕುಲಕ್ಕೆ ಆಭರಣ ಪ್ರಾಯವಾಗಿರುವುದು, ತಲೆಯಲ್ಲಿ ಧರಿಸುವಂಥ ಒಂದು ಆಭರಣ ವಿಶೇಷವಾದದ್ದು ದುರ್ಯೋಧನ ಅಂತ ಹೇಳಿ ಕವಿಯರನ್ನು ಹೇಳುವಂಥದ್ದು. ಕುರುಕುಲ ಚೂಡಾಮಣಿ ನಿಜ ಗುರುಗಳ ನಯನಾಂಬು. ನಿಜ ಗುರುಗಳ ನಯನಾಂಬು. ನಯನ ಅಂತ ಹೇಳಿದರೆ ಕಣ್ಣು, ಅಂಬು ಅಂತ ಹೇಳಿದರೆ ಜಲ ಅಂತ. ನಿಜ ಗುರುಗಳ ನಯನಾಂಬು. ಯಾರು ನಿಜ ಗುರುಗಳು? ನಿಜ ಗುರುಗಳು ಇಲ್ಲಿ ರನ್ನ ಹೇಳುವಂಥದ್ದು ಅವನ ತಂದೆ ತಾಯಿಯಂದಿರನ್ನೇ ಹೇಳುವಂಥದ್ದು. ಧೃತರಾಷ್ಟ್ರ ಗಾಂಧಾರಿಯನ್ನೇ ನಿಜ ಗುರುಗಳು. ನಮಗೆಲ್ಲ ತಿಳಿದು ಏನು ಗುರುಗಳು ಅಂತೇಳಿ ಶಾಲೆಯಲ್ಲಿ ಪಾಠ ಮಾಡುವಂಥ ಅಧ್ಯಾಪಕರು ಗುರುಗಳು. ಹೌದು, ಹಾಗಂತೇಳಿ ಅಧ್ಯಾಪಕರು ಮಾತ್ರ ಗುರುಗಳಲ್ಲ. ಮನೆಯ ಮೊದಲ ಪಾಠ ಶಾಲೆ ನಾವು ಕೇಳಿದ್ದೇವೆ ಸಣ್ಣ ತರಗತಿಯಲ್ಲಿ. ತಂದೆ ತಾಯಿಗಳು ನಿಜವಾದ ಗುರುಗಳಾಗ್ತಾರೆ ಆರಂಭದಲ್ಲಿ. ಮನೆಯ ಮೊದಲ ಪಾಠ ಶಾಲೆ ಆಗ್ತದೆ. ಈ ದೃಷ್ಟಿಯಲ್ಲಿ ಕೂಡ ನಾವು ಹೇಳುತ್ತಾರೆ ತಂದೆ ತಾಯಿಗಳನ್ನು ಕೂಡ ಗುರು ಅಂತ ಹೇಳುವಂಥ ಸಾಲಿಗೆ ನಾವು ಸೇರಿಸಬಹುದು.
ನಿಜ ಗುರುಗಳ ನಯನಾಂಬು. ದುರ್ಯೋಧನ ತಂದೆ ತಾಯಿಯರಾದಂಥ ಧೃತರಾಷ್ಟ್ರ ಗಾಂಧಾರ್ಯರ ಕಣ್ಣಿನಿಂದ ಧಾರಾಕಾರವಾಗಿ ಜಲ ಸುರಿಯುತ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ ಅವರು. ಯಾಕಾಗಿ? ದುರ್ಯೋಧನನ ಈ ಸ್ಥಿತಿಗಾಗಿ. ಅಂತಹ ಅವರ ನಯನಾಂಬು ಅಥವಾ ಕಣ್ಣಿನಿಂದ ಹರಿಯುತ್ತಿರುವಂತಹ ಆ ನೀರು, ಆ ಜಲ, ಅದುವೇ ತಳಿವ ಜಲವಾಗಿದೆ. ತಳಿವ ಜಲ ಅಂದ್ರೆ ಏನು? ಯಾಕೆ ತಳಿಯುವುದು? ತಳಿಯುವುದಂದ್ರೆ ನಾವು ಹೇಳುವುದಿಲ್ಲ, ಏನು? ಸಿಂಪಡಿಸುವುದು. ಯಾರಾದರೂ ಮೂರ್ಛೆ ಹೋದರೆ ಪಕ್ಕನೆ ಅವನು ಎಚ್ಚರಗೊಳಿಸಲಿಕ್ಕೆ ನಾವು ಮಾಡುವುದೇನು? ನೀರು ತನ್ನಿ ಅಂತ ಹೇಳ್ತಾರೆ, ನೀರನ್ನು ಸಿಂಪಡಿಸ್ತಾರೆ ಮುಖದ ಮೇಲೆ, ಪಕ್ಕನೆ ಎಚ್ಚೆತ್ತುಕೊಳ್ತಾರೆ. ಇಲ್ಲಿ ನೀರೆಲ್ಲೂ ಸಿಕ್ಕುವುದಿಲ್ಲ ರಣರಂಗದಲ್ಲಿ. ಕವಿ ಬಹಳ ವರ್ಣಮಯವಾಗಿ ಹೇಳಿದ್ದಾನೆ. ಏನು ಅಂತ ಹೇಳಿದರೆ, ಅವರ ತಂದೆ ತಾಯಿಗಳ ಕಣ್ಣೀರೇ ಜಲ ಆಯಿತು ಸಿಂಪಡಿಸುವುದಕ್ಕೆ. ಎಂತಹ ಸ್ಥಿತಿ ನೋಡಿ. ಹಾಗೆ ತದ್ಗುರುಜನ ದೀರ್ಘೋಚ್ಛ್ವಾಸವೇ ಪರಿವೀಜನ ಮಾಡು. ತದ್ಗುರುಜನ, ಆ ತಂದೆ ತಾಯಿಗಳ ಅವರ ದೀರ್ಘೋಚ್ಛ್ವಾಸ, ದೀರ್ಘವಾದ ಶ್ವಾಸ, ನಿಟ್ಟುಸಿರು, ಇವನ ಸ್ಥಿತಿಯನ್ನು ಕಂಡು ಮರುಗಿ ತನ್ನಿಂತಾನಾಗಿ ಹೊರಹೊಮ್ಮಿದಂಥ ದೀರ್ಘಶ್ವಾಸ ಅಥವಾ ನಿಟ್ಟುಸಿರು, ಇದುವೇ ಅವನಿಗೆ ಪರಿವೀಜನವಾಯಿತಂತೆ. ಪರಿವೀಜನ ಅಂತ ಹೇಳಿದರೆ ಬೀಸಣಿಗೆ, ಗಾಳಿ ಬೀಸುವಂಥ, ಗಾಳಿ ಬೀಸಲಿಕ್ಕಿರುವಂಥ ಬೀಸಣಿಗೆಗೆ ಪರಿವೀಜನ ಅಂತ ಹೇಳುತ್ತದೆ. ಅವರ ದೀರ್ಘೋಶ್ವಾಸವೇ ಗಾಳಿ ಬೀಸುವಂಥ ಬೀಸಣಿಗೆ ಆಯ್ತಂತೆ. ಈ ರೀತಿ ದೀರ್ಘೋಚ್ಛ್ವಾಸವೇ ಪರಿವೀಜನವಾಗಿ ಮೂರ್ಛೆಯಿಂದ ಎಚ್ಚತ್ತ, ಮೂರ್ಛೆಯಿಂದ ಎಚ್ಚೆತ್ತುಕೊಂಡ ದುರ್ಯೋಧನ. ದುರ್ಯೋಧನನ ಎಬ್ಬಿಸಲಿಕ್ಕೆ ಇವರ ನಯನಾಂಬು ಮತ್ತು ಅವರ ದೀರ್ಘಶ್ವಾಸ ಬೇಕಾಯಿತು. ಹಾಗಿದ್ರೆ ಎಂತಹ ಸ್ಥಿತಿ ನೋಡಿ ದುರ್ಯೋಧನ. ಹೀಗೆ ಮೂರ್ಛೆಯಿಂದ ದುರ್ಯೋಧನ ಎಚ್ಚೆತ್ತುಕೊಂಡ. ತಾತ್ಪರ್ಯ ಮಾಡ್ತದೆ ಇದು. ಸರಿಯಾಗಿ ಈ ರೀತಿಯಲ್ಲಿ ನಾನು ಪಾಠವನ್ನು ಮುಂದುವರಿಸ್ತಾ ಹೋಗ್ತೇನೆ. ಇದರಲ್ಲಿ ಎರಡು ಪದವಿಂಗಡಣೆಗಳನ್ನು ನೀವು ಗಮನಿಸಿಕೊಳ್ಳಬೇಕು. ಒಂದು ನಯನಾಂಬು, ನಯನ ಅಂಬು, ಮತ್ತೊಂದು ದೀರ್ಘೋಚ್ಛ್ವಾಸ, ದೀರ್ಘ ಉಚ್ಛ್ವಾಸ. ಇದನ್ನು ವಿಂಗಡಿಸುವಂಥ ರೀತಿ ಮೂರ್ಛೆಯಿಂದ ಎಚ್ಚತ್ತ ಇತ್ಯಾದಿ ಪದಗಳು. ಇದನ್ನು ನೀವು ವಿಂಗಡಿಸಿ ಓದಿದಾಗ ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಅದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ಇದೊಂದು ಪದ್ಯದ ಭಾಗ. ಏನು ಇದು ಗದ್ಯ ನೋಡಿ. ಚಂಪು ಅಂತ ಹೇಳಿದರೆ ಪದ್ಯವು ಗದ್ಯವು ಅಂತ ಹೇಳಿದ್ರೆ ಈಗ ಇಲ್ಲಿ ಒಂದು ವಚನ ಬರ್ತದೆ, ಇದು ಗದ್ಯದ ರೂಪದಲ್ಲಿ ಉಂಟು. ಅದು ಹೇಗೆ? ಅಂತೂ ಮೂರ್ಛೆಯಿಂದ ಎಚ್ಚತ್ತು ನಿಜ ಜನನೀ ಜನಕರಂ ಕಂಡು ಲಜ್ಜಾವರದಿಂ ಶಿರಮನ್ ಆನತಂ ಮಾಡಿ, ಶಿರಮನ್ ಆನತಂ ಮಾಡಿ ಸಂಜಯಂ ಧೃತರಾಷ್ಟ್ರನ್ನು ಗಾಂಧಾರಿಗಳು ನಿಜ ತನೂಜನಪ್ಪ ರಾಜರಾಜನ ಕುರುಕುಲ ಮಧ್ಯ ಮಧೀತಳ ಸಹಕಾರ ಊರುಹಂ ನಿಮಗೆ ವಿನಿಮಿತ ಉತ್ತಮಾಂಗಲ್, ವಿನಿಮಿತ ಉತ್ತಮಾಂಗಲ್ ಆದವನ್ ಅವಧರಿಸುವುದು. ಏನೇ ತದೀಯ ವಚನಾಮೃತ ಸ್ಪರ್ಶನದಿಂದ ಆನಂದಚಿತ್ತನಾಗಿ, ಸ್ಪರ್ಶನದಿಂದ ಆನಂದಚಿತ್ತನಾಗಿ ತಡವರಿಸಿಯೂ ತೆಬ್ಬರಿಸಿಯೂ ತೆಗೆದಪ್ಪಿಯೂ ಮನ ಕ್ಷತ ಶರೀರನ ಪರಮಾಶೀರ್ವಚನ ಶತಸಹಸ್ರಂಗಳಿಂದ ಪರಸಿ ಪುನಃ ಪುನರಾಲಿಂಗನವೇ ಆಲಿಂಗನಂ ಗೈದು ಹಿರಿದಾನು ಬೇಗನೆ ವಿಗತ ಪರಿಜನಂ ಮಾಡಿ. ಅಂತೂ ಮೂರ್ಛೆಯಿಂದ ಎಚ್ಚತ್ತು, ಅಂತೂ ಮೂರ್ಛೆಯಿಂದ ಎಚ್ಚೆತ್ತುಕೊಂಡು ನಿಜ ಜನನೀ ಜನಕರಂ ಕಂಡು, ನಿಜ ಜನನೀ ಜನಕ ಅಂದರೆ ತಂದೆ ತಾಯಿಗಳು ಧೃತರಾಷ್ಟ್ರ ಗಾಂಧಾರಿಯನ್ನು ಕಂಡು ಲಜ್ಜಾವರದಿ ಶಿರಮನ್ ಆನತಂ ಮಾಡಿ, ಲಜ್ಜಾವರದಿ ಅಥವಾ ನಾಚಿಕೆಯಿಂದ ತನ್ನ ಶಿರವನ್ನು, ತಲೆಯನ್ನು ಆನತಂ ಮಾಡಿ ಅಂದರೆ ತಲೆ ತಗ್ಗಿಸಿದ. ನಾಚಿಕೆಯಿಂದ ತಂದೆ ತಾಯಿಗಳಿಗೂ ತಲೆಯನ್ನು ತಗ್ಗಿಸಿದ ದುರ್ಯೋಧನ. ಆಗ ಸಂಜಯಂ ಧೃತರಾಷ್ಟ್ರಂಗಂ ಗಾಂಧಾರಿಗೂ, ಸಂಜಯ ಧೃತರಾಷ್ಟ್ರನಿಗೂ ಗಾಂಧಾರಿಗೂ ನಿಜ ತನೂಜನಪ್ಪ ರಾಜರಾಜನ, ನಿಮ್ಮ ಪುತ್ರರಾಗಿರತಕ್ಕಂಥ ಶ್ರೇಷ್ಠ ಪುತ್ರನಾಗಿರುವಂಥ ರಾಜರಾಜನೂ ಆಗಿರುವಂಥ ಮತ್ತು
ಕುರುಕುಲ ಮಧ್ಯ ಮಹೀತಳ ಸಹಕಾರ ಭೂರುಹಂ. ಕುರುಕುಲಕ್ಕೆ ಅಥವಾ ಕುರುಕುಲವೆನ್ನುವಂತಹ ಈ ನೆಲಕ್ಕೆ ಮಾವಿನ ಮರದಂತೆ, ಮಾವಿನ ವೃಕ್ಷದಂತೆ, ಮಾವಿನ ವೃಕ್ಷ ಶ್ರೇಷ್ಠವಾದಂಥ ಒಂದು ವೃಕ್ಷ, ಬಹಳ ದೃಢವಾಗಿ ಭೂಮಿಯಲ್ಲಿ ನಿಲ್ಲಿಸ್ತದೆ, ಬಹಳ ಗಟ್ಟಿ. ಅಂಥ ಮಾವಿನ ವೃಕ್ಷದಂತೆ ಇರುವಂಥವನು ನಿಮಗೆ ವಿನಮಿತ ಉತ್ತಮಾಂಗನ್ ಆದನು ಅವತರಿಸುವುದು. ನಿಮಗೆ ಅತಿ ವಿನಮ್ರವಾಗಿ ಆದಂತಹ ಅಥವಾ ವಿನಮ್ರನಾಗಿ ದುರ್ಯೋಧನನು ನಿಮ್ಮಲ್ಲಿ ಒಂದಷ್ಟು ಮಾತುಗಳನ್ನು ಹೇಳುವುದಕ್ಕೆ ಇಷ್ಟಪಟ್ಟಿದ್ದಾನೆ. ವಿನಮಿತ ಉತ್ತಮಾಂಗ ಆದನು, ಅತಿ ವಿನಮ್ರವಾದ ಅಥವಾ ವಿನಮ್ರವಾದ ರೀತಿಯಲ್ಲಿ ಅವನು ಮಾತನಾಡುವುದಕ್ಕಿದ್ದಾನೆ. ಅದನ್ನು ತಾವು ಆಧರಿಸಬೇಕು ಎಂಬುದಾಗಿ ಸಂಜಯನು ಅವರಿಗೆ ಹೇಳ್ತಾನೆ. ಏನೇ ತದೀಯ ವಚನಾಮೃತ ಸ್ಪರ್ಶನದಿಂದ ಆನಂದ ಚಿತ್ತನ. ಸಂಜಯನ ಮಾತುಗಳನ್ನು ಕೇಳಿದಾಗ ಧೃತರಾಷ್ಟ್ರನಿಗೆ ಬಹಳ ಸಂತೋಷ ಆಯಿತು. ಇಲ್ಲಿ ನಾವು ತಿಳ್ಕೊಳ್ಬೇಕು ಮಕ್ಕಳೇ, ಏನು ಅಂತ ಹೇಳಿದ್ರೆ, ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ದ, ಅವನಿಗೆ ಯಾವುದು ಕಾಣಿಸುವುದಿಲ್ಲ. ಹಾಗಾಗಿ ಸಂಜಯ ಎಲ್ಲವನ್ನೂ ಅವನಿಗೆ ವಿವರಿಸ್ತಾ ಇರಬೇಕಾಗ್ತದೆ. ಹುಟ್ಟು ಕುರುಡನಾದ ಪತಿ ಇರುವಾಗ ತನಗೆ ಕಣ್ಣು ಬಳೆಯಕ್ಕೆ ಅಂತೇಳಿ ಹೇಳಿದು ಆತನ ಮಡದಿ ಗಾಂಧಾರಿಯೂ ಕೂಡ ಸ್ವತಃ ಕುರುಡುತನವನ್ನು ಬಯಸ್ತಾಳೆ. ಅದಕ್ಕಾಗಿ ಅವಳು ಆ ಒಂದು ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿಕೊಂಡು ಕುರುಡುತನವನ್ನು ಅನುಭವಿಸ್ತಾಳೆ. ಹೀಗಾಗಿ ಅಲ್ಲಿ ಇಬ್ಬರು ಕುರುಡರಾಗಿರ್ತಾರೆ. ಸಂಜಯ ಎಲ್ಲವನ್ನು ವಿವರಿಸ್ತಾ ಹೋಗ್ತಾರೆ. ಈ ರೀತಿ ಸಂಜಯನು ಹೇಳಿದಾಗ ಬಹಳ ಸಂತೋಷ ಆಯಿತು ಧೃತರಾಷ್ಟ್ರನಿಗೆ. ತಡವರಿಸಿದ, ಕಣ್ಣು ಕಾಣದವರು ಹೇಗೆ ತಡವರಿಸ್ತಾರೋ ಹಾಗೆ ತಡವರಿಸಿದ. ತೆಬ್ಬರಿಸಿಯು, ತಡವರಿಸಿ ಅಲ್ಲಿ ಮತ್ತೆ ಎಚ್ಚೆತ್ತುಕೊಂಡು ಚೇತರಿಸಿಕೊಂಡು ತೆಗೆದ ಅಪ್ಪಿಯು ಮನಕ್ಷತ ಶರೀರನ ಅಪ್ಪಿಕೊಂಡ. ತನ್ನ ಮಗನನ್ನ ಅಪ್ಪಿಕೊಂಡ. ಅವನ ಶರೀರ ಏನಾಗಿತ್ತು? ದುರ್ಯೋಧನ ಶರೀರ ಏನಾಗಿತ್ತು? ಅವನ ಮನಸ್ಸು ಏನಾಗಿತ್ತು? ಜರ್ಜರಿತವಾಗಿತ್ತು. ಈ ಹಿಂದೆ ನಡೆದಂಥ ಎಲ್ಲ ಯುದ್ಧದ ಘಟನಾವಳಿಗಳಿಂದ ಅವನ ಮನಸ್ಸು ಒಂದೆಡೆ ಜರ್ಜರಿತವಾಗಿದೆ, ಶರೀರವು ಇನ್ನೊಂದೆಡೆ ಜರ್ಜರಿತವಾಗಿದೆ. ಹೀಗಾಗಿ ಆ ಒಡೆದ ನೋವಾದ ಶರೀರ ಮನಸ್ಸುಗಳಿಂದ ಕೂಡಿದಂತಹ ದುರ್ಯೋಧನನ್ನು ಅಪ್ಪಿಕೊಂಡು, ಯಾರು ಅಪ್ಪಿಕೊಂಡದ್ದು? ಧೃತರಾಷ್ಟ್ರ ಅಪ್ಪಿಕೊಂಡು ಪರಮ ಆಶೀರ್ವಚನ ಶತಸಹಸ್ರಂಗಳಿ ಪರಸಿ, ಶ್ರೇಷ್ಠ ಆಶೀರ್ವಚನಗಳನ್ನು ಅವನಿಗೆ ನೀಡುವುದರ ಮೂಲಕ ಅವನನ್ನು ಹರಸಿ ಪುನಃ ಪುನರಾಲಿಂಗನ ನೀಡು, ಪುನಃ ಪುನಃ ಮತ್ತೆ ಮತ್ತೆ ಆಲಿಂಗನವನ್ನು ಮಾಡಿ ಕಿರಿದಾನು ಬೇಗದಿ, ಸ್ವಲ್ಪವೇ ಹೊತ್ತಿನಲ್ಲಿ ಕಿರಿದಾನು ಬೇಗದಿ, ಸ್ವಲ್ಪವೇ ಹೊತ್ತಿನಲ್ಲಿ ವಿಗತ ಪರಿಜನವನ್ನು ಮಾಡಿ ತನ್ನೊಂದಿಗೆ ಬಂದಂತಹ ಮಿಕ್ಕುಳಿದವರನ್ನೆಲ್ಲರನ್ನೂ ಕೂಡ ಧೃತರಾಷ್ಟ್ರ ದೂರಕ್ಕೆ ಕಳಿಸಿದರು. ನೀವೆಲ್ಲ ಹೊರಗೆ ಆಚೆಗಡೆ ಎದ್ದುಕೊಳ್ಳಿ ಅಂತೇಳಿ ಹೇಳಿಬಿಟ್ಟು ಪುನರಾಲಿಂಗನಗೈದು ಕಿರಿದಾನು ಬೇಗದಿ ವಿಗತ ಪರಿಜನ ಮಾಡಲಿ. ಅಂದರೆ ಪ್ರತ್ಯೇಕವಾಗಿ ಅವನಿಗೆ ತನ್ನ ಮಗನೊಡನೆ ಮಾತನಾಡುವುದಕ್ಕಿರಬಹುದು. ಹಾಗಾಗಿ ಇನ್ನು ಉಳಿದವರು ಯಾರು ಬೇಡ ಎನ್ನುವ ಕಾರಣದಿಂದ ಆ ರೀತಿಯಲ್ಲಿ ಮಾಡಿದ್ದು ಆಗಿರಬಹುದು. ಅವನಲ್ಲಿ ಮಾತನಾಡ್ತಾನೆ. ಮತ್ತೆ ಈಗ ಮುಂದೆ ಇನ್ನು ಈ ಪಾಠದಲ್ಲಿ ಒಂದು ವೃತ್ತ ಬರ್ತದೆ, ಚಂಪಕಮಾಲಾ ವೃತ್ತ ಅಂತ ಹೇಳ್ತಾರೆ. ಬಹುಶಃ ನಿಮಗೆ ಇದು 11ನೇ ತರಗತಿಯಲ್ಲಿ 10ನೇ ತರಗತಿಯಲ್ಲಿ ಪರಿಚಯ ಆಗಿರುವಂಥ ವೃತ್ತವೇ ಆಗಿರಬಹುದು. ವೃತ್ತಗಳು ಅಂತೇಳಿ ಯಕ್ಷಗಾನದ ಆಧಾರದಲ್ಲಿ ವಿಭಜಿಸಲ್ಪಟ್ಟದ್ದು ಅಂತ ಒಂದು ವೃತ್ತ ಇಲ್ಲಿ ಕೊಡಲಾಗಿದೆ. ಯಮಸುತನ್ ಇಂಬುಕೈವನ್ ಎಮಗಿನ್ನು ಒಡಂಬಡು ಕಂದ, ಯಮಸುತನ್ ಇಂಬುಕೈವನ್ ಎಮಗಿನ್ನು ಒಡಂಬಡು ಕಂದ, ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ನಟ್ಟುವೆ, ಭೀಮನೊಳಾದ ಬದ್ಧ ವೈರಮನುಳಿ ನೋಡದಿರೆ ಸುತ ಸಹೋದರ ದುಃಖಮನ್, ಈವುದರ್ಧ ರಾಜ್ಯಮನ್ನವರ್ಗೆ ಎಂದು ಕಾಲ್ವಿಡಿದು ಬೇಡಿದಂ ಅಂಧನೃಪಂ ಸ್ವಪುತ್ರನಂ, ಕಾಲ್ವಿಡಿದು ಬೇಡಿದಂ ಸ್ವಪುತ್ರನಂ ಅಂಧನೃಪಂ,
ಯಮಸುತನ್ನಿಂಬು ಕೈವನ್ ಯಮಗಿನ್ನು ಒಡಂಬಡು ಕಂದ ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ಮೆಟ್ಟುವೆ ಭೀಮನುಳಾದ ಬದ್ಧ ವೈರಮನುಳಿ ನೋಡದಿರ ಸುತ ಸೋದರ ದುಃಖಮನ್ ಈ ಉದರ್ಧ ರಾಜ್ಯ ಮನವರ್ಗೆ ಎಂದು ಕಾಲ್ಬಿಡಿದು ಬೇಡಿದನ್ ಅಂಧ ನೃಪಂ ಸ್ವಪುತ್ರನಂ. ಯಮಸುತನು ಇಂಬು ಕೈವನ್. ಯಮಸುತ ಅಂದರೆ ಯಮನ ಮಗ, ಅಂದರೆ ಯಮನ ಅಂಶದಿಂದ ಜನಿಸಿದಂಥವನು ಧರ್ಮರಾಯ. ಹಾಗಾಗಿ ಧರ್ಮರಾಯನಿಗೆ ಯಮಸುತ ಅಂತ. ಯಮಸುತನು ಇಂಬು ಕೈವನ್ ಅಂದರೆ ಯಮಸುತನಾದಂಥ ಧರ್ಮರಾಯನು ಈಗಲೂ ಒಪ್ಪಿಕೊಳ್ಳುತ್ತಾನೆ ಮಗನೇ. ಯಮಸುತನ್ ಇಂಬು ಕೈವನ್ ಒಡಂಬಡು ಕಂದ, ಅವನು ಒಪ್ಪಿಕೊಳ್ಳುವುದಕ್ಕೆ ತಯಾರಾಗಿದ್ದಾನೆ. ನೀನು ಕೂಡ ಒಪ್ಪಿಕೋ. ಯಾವುದನ್ನು ಒಪ್ಪಿಕೋ? ಸಂಧಿಯಂ. ಏನು ಕೌರವ ಪಾಂಡವರೊಳಗೆ ಸಂಧಿ ಆದರೆ ಈ ಕಲಹವೇ ಇಲ್ಲದಂತೆ ಆಗ್ತದೆ. ನೀವಿಬ್ಬರು ಸಂತೋಷದಿಂದ ಸುಖವಾಗಿ ರಾಜ್ಯಭಾರ ಮಾಡಬಹುದು ಅಂತ ಹೇಳುದು ಧೃತರಾಷ್ಟ್ರ ಈಗ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ ಕೊನೆಯ ಹಂತದಲ್ಲಿ. ಸಮಗೊಳಿಸಲಿಕ್ಕೆ ಸಂಜಯನ ನಪ್ಪುವೆ. ಯಾವುದನ್ನು ಸಮಗೊಳಿಸುತ್ತೆ? ಸಂಧಾನವನ್ನು ಮಾಡುವುದಕ್ಕಾಗಿ. ನೋಡು, ಸಂಜಯ ಇದ್ದಾರೆ. ಆ ಸಂಜಯನನ್ನು ಪುನಃ ಪಾಂಡವರ ಬಳಿಗೆ ನಾನು ಕಳುಹಿಸುತ್ತೇನೆ. ಧರ್ಮರಾಯ ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾನೆ. ನೀನು ಒಪ್ಪಿಕೊ. ಸಂಜಯರು ಇದ್ದಾರೆ. ಭೀಮನೊಳಾದ ಬದ್ಧ ವೈರಮನ್ನುಳಿ. ಮಗನೇ, ನಿನಗೆ ಹಾಗೆ ಯಾರೊಡನೆ? ಆ ಭೀಮಸೇನನೊಡನೆ. ಅವನೊಡನೆ ಯಾಕೆ ವೈರತ್ವ? ಇಷ್ಟೆಲ್ಲ ನಡೆದ ಬಳಿಕವೂ ನಿನಗಿನ್ನೂ ಹಾಗೆಯನ್ನು ಸಾಧಿಸಬೇಕು. ಅವನಲ್ಲಿ ವೈರವನ್ನು ಬಿಟ್ಟು ಬಿಡು. ಭೀಮನೊಂದಿಗಿನ ವೈರವನ್ನು ಬಿಡು. ನೋಡದಿರು ಸುತ ಸಹೋದರ ದುಃಖಮನ್ ಅಂದರೆ ನಿನ್ನ ಸಹೋದರರೆಲ್ಲರೂ ಈಗಲೇ ಅಳಿದು ಹೋಗಿದ್ದಾರೆ. ಅದಕ್ಕಾಗಿ ನೀನು ದುಃಖ ಪಡಬೇಡ, ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ ಮಗನೇ. ಈಯುವುದು ಅರ್ಧ ರಾಜ್ಯವನ್ನು ಅವರದೇ. ಸಂಧಾನದ ಪ್ರಕಾರ, ಸಂಧಿಯ ಪ್ರಕಾರ ಅರ್ಧ ರಾಜ್ಯವನ್ನು ನೀನು ಅವರಿಗೆ ಮತ್ತೆ ಕೊಡಬೇಕು ಮಗನೇ. ಯಾಕಂದರೆ ಪಾಂಡವರಿಗೂ ಅರ್ಧ ರಾಜ್ಯ ಸಿಗಬೇಕು ನ್ಯಾಯವಾಗಿ. ಈವುದು ಅರ್ಧ ರಾಜ್ಯವನ್ನು ಅವರಿಗಿಂತ ಕಾಲ್ಬಿಡಿದು ಬೇಡಿದನು ಅಂದನೃಪ ಸ್ವಪುತ್ರನು. ಅಂಥ ಪರಿಸ್ಥಿತಿ ನೋಡಿ. ಕಾಲ್ಬಿಡಿದು ಬೇಡಿದನು ಅಂಧನೃಪನಾದಂತಹ ಧೃತರಾಷ್ಟ್ರ ಮಗನೇ ಸಾಕು, ಅರ್ಧ ರಾಜ್ಯವನ್ನು ಅವನಿಗೆ ಕೊಡು. ಸಂಧಿ ಮಾಡುವುದಕ್ಕೆ ಇವತ್ತು ಕೂಡ ಒಪ್ಪಿಕೊಳ್ಳುತ್ತಾನೆ ಧರ್ಮರಾಯ. ಸಂಜಯನನ್ನು ನಾನು ಕಳಿಸ್ತೇನೆ ಅವರ ಬಳಿಗೆ. ಸಂಜಯ ಹೇಳಿದರೆ ಅವರು ಒಪ್ಪಿಕೊಳ್ಳುತ್ತಾರೆ. ಹಾಗಾಗಿ ಅರ್ಧ ರಾಜ್ಯ ಕೊಡು ಅಂತೇಳಿ ಹೇಳಿಕೊಳ್ತಾನೆ ಧೃತರಾಷ್ಟ್ರ. ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರಲ್ಲಿ ನಿಮಗೆ ಸಾರಾಂಶವನ್ನು ನೀವು ಬರಿಬಹುದು. ಈ ಪಾಠವನ್ನು ಒಂದು ಸಲ ಅಥವಾ ಎರಡು ಸಲ ವೀಕ್ಷಿಸ್ತಾ ಇದರ ಆಶಯವನ್ನು ನಿಮಗೆ ಬರೆಯಲಿಕ್ಕಾಗ್ತದೆ. ಈಗ ಇಷ್ಟು ಪಾಠದ ಆಶಯವನ್ನು ನೀವು ಸ್ವತಃ ಬರೆಯುವುದಕ್ಕೆ ಸಾಧ್ಯ ಉಂಟು. ಒಂದಲ್ಲ ಎರಡು ಸಲ ಈ ಪಾಠವನ್ನು ನೋಡ್ತಾ ಹೋಗಿ, ಆಗ ನಿಮಗೆ ಆಶಯವನ್ನು ನೀವೇ ಬರಿಬಹುದು. ಮತ್ತು ಇದರಲ್ಲಿ ಈ ಭಾಗದಲ್ಲಿ ಬರುವಂತಹ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಪುಟ 148ರಲ್ಲಿ ನೋಡಿ, ಅಲ್ಲಿ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಅಂತ ಉಂಟು. ಅದರಲ್ಲಿ 1 ಮತ್ತು 2ನೇ ಪ್ರಶ್ನೆಗೆ ಉತ್ತರವನ್ನು ನೀವು ಕಂಡುಕೊಳ್ಬಹುದು. 1ನೇ ಮತ್ತು 2ನೇ ಪ್ರಶ್ನೆಗೆ ಇಷ್ಟು ಆದಂಥ ಪಾಠ ಭಾಗದಲ್ಲಿ 1 ಮತ್ತು 2ನೆಯ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಹಾಗಾಗಿ ಅದಷ್ಟನ್ನು ಒಂದು ಚಟುವಟಿಕೆಯಾಗಿ ಮಾಡಿ ಮುಂದಿನ ಪಾಠದಲ್ಲಿ ಉಳಿದ ಭಾಗವನ್ನು ಮಾಡೋಣ. ನಮಸ್ಕಾರ. ಕುರುಕುಲ ಚೂಡಾಮಣಿ ನಿಜ ಗುರುಗಳ ನಯನಾಂಬು ತಳಿವ ಜಲಮಾಗಿರೆ ತದ್ಗುರು ಜನ ದೀರ್ಘೋಶ್ವಾಸನೆ ಪರಿವೀಜನಮಾಗೆ ಮೂರ್ಛೆಯಿಂದ ಇಳ್ಚತ್ತಂ ಕುರುಕುಲ ಚೂಡಾಮಣಿ ಮೂರ್ಛೆಯಿಂದೆಳ್ಚತ್ತಂ ನಿಜ ಗುರುಗಳ ನಯನಾಂಬು ತಳಿವ ಜಲಮಾಗಿರೆ ತದ್ಗುರು ಜನ ದೀರ್ಘೋಚ್ಛ್ವಾಸಮೆ ಪರಿವೀಜನಮಾಗೆ
ಕುರುಕುಲ ಚೂಡಾಮಣಿ ಮೂರ್ಛೆಯಿಂದಳ್ಚತ್ತಂ യമസുതൻ ഇമ്പുകൈവൻ എമകിന്നും ഒടമ്പടുക്കമ്പ യമസുതൻ ഇമ്പുകൈവൻ എമകിന്നും ഒടമ്പടുക്കಂದ ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ನಟ್ಟುವೆ ಭೀಮನೊಳಾದ ಬದ್ಧ ವೈರಮನುಳಿ ನೋಡದಿರು ಸುತ ಸಹೋದರ ದುಃಖಮನ್ ಈವುದರ್ಧ ರಾಜ್ಯಮನ್ನವರ್ಗೆ ಎಂದು ಕಾಲ್ವಿಡಿದು ಬೇಡಿದಂ ಅಂಧನೃಪಂ ಸ್ವಪುತ್ರನಂ ಕಾಲ್ವಿಡಿದು ಬೇಡಿದಂ ಸ್ವಪುತ್ರನಂ ಅಂಧನೃಪಂ യമസുതൻ ഇമ്പുകൈവൻ യമകിന്നും ഒടമ്പടുക്കಂದ ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ನಟ್ಟುವೆ ಭೀಮನೊಳಾದ ಬದ್ಧ ವೈರಮನುಳಿ ನೋಡದಿರ ಸುತ ಸೋದರ ದುಃಖಮನ್ ಈವುದರ್ಧ ರಾಜ್ಯಮನವರ್ಗೆ ಎಂದು ಕಾಲ್ಬಿಡಿದು ಬೇಡಿದನ್ ಅಂಧ ನೃಪಂ ಸ್ವಪುತ್ರನಂ